ಪಕ್ಷವನ್ನ ಕಟ್ಟಿ ಚುನಾವಣೆಯನ್ನು ಎದುರಿಸಿ ಶಾಸಕರಾಗಿ ಮತ್ತೆ ಬಿಜೆಪಿಯ ಸೇರ್ಪಡೆಗೊಂಡು ಈಗ ಮತ್ತೆ ಮುಖವನ್ನು ತೋರಿಸಲಾರದಂಥ ಪರಿಸ್ಥಿತಿಗೆ ಯಾರು ಜನಾರ್ದನ್ ರೆಡ್ಡಿ ಅವರು. ಯಾಕೆ? ಹಿಂದೆ ಇದ್ದಂಥ ಪ್ರಕರಣದಲ್ಲಿ ಈಗ ಶಿಕ್ಷೆ ಪ್ರಕಟವಾಗಿದೆ. ಹೈದರಾಬಾದ್ನ ಚಂಚಲ್ಗೂಡ ಜೈಲಿಗೆ ಈಗ ಜನಾರ್ದನ್ ರೆಡ್ಡಿ, ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಕಳಿಸುತ್ತಾರೆ ರೆಡ್ಡಿಯನ್ನು. ಸಿಬಿಐ ಕೋರ್ಟ್ ಆದೇಶ ನೀಡ್ತಾ ಇದ್ದಂತೆ ರೆಡ್ಡಿಗೆ ಬಹುದೊಡ್ಡ ಆಘಾತ ಆಗಿದೆ. ಕೋರ್ಟ್ ಹಾಲ್ನಲ್ಲಿ ಗದ್ಗದಿತರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಕೋರ್ಟ್ ಆದೇಶ ಹೊರಬರ್ತಾ ಇದ್ದಂತೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಈಗ ಚಂಚಲ್ಗೂಡ ಜೈಲಿನತ್ತ ರೆಡ್ಡಿ ಅಂಡ್ ಟೀಮ್. ಹೈದರಾಬಾದ್ನ ಚಂಚಲ್ಗೂಡ ಜೈಲಿಗೆ ಜನಾರ್ದನ್ ರೆಡ್ಡಿ. ಸಿಬಿಐ ಕೋರ್ಟ್ ಇವತ್ತು ಆದೇಶವನ್ನು ಹೊರಡಿಸಿದೆ. ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಅವರಿಗೆ ಶಿಕ್ಷೆ ಪ್ರಕಟವಾಗಿದೆ. ಕೋರ್ಟ್ ಹಾಲ್ನಲ್ಲೇನೆ ಗದ್ಗದಿತರಾಗಿ ಕುಸಿದು ಕೂತ್ಕೊಂಡ್ರಂತೆ ಜನಾರ್ದನ್ ರೆಡ್ಡಿ. ಕಾರಣ 7 ವರ್ಷ ಶಿಕ್ಷೆ ಪ್ರಕಟವಾಗಿರೋದು. 7 ವರ್ಷ ಶಿಕ್ಷೆ ಪ್ರಕಟವಾಗಿದೆ ಜನಾರ್ದನ್ ರೆಡ್ಡಿಗೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಶಾಸಕರಾಗಿ ಏನೇನೋ ಆಸೆಗಳನ್ನ ಇಟ್ಕೊಂಡ್ರು. ಆದರೆ ಈಗ ಅದೆಲ್ಲವೂ ಕೂಡ ಮತ್ತೆ ಠುಸ್ಪಟಾಕಿ ಆಗೋಯ್ತು. ಸಿಬಿಐ ಕೋರ್ಟ್ ಆದೇಶ ಬರ್ತಾ ಇದ್ದಂತೆಯೇ ರೆಡ್ಡಿಗೆ ಬಹುದೊಡ್ಡ ಆಘಾತ ಉಂಟಾಯಿತು. 7 ವರ್ಷ ಶಿಕ್ಷೆ ಪ್ರಕಟವಾಗಿದೆ. ಈಗಾಗಲೇ 3.5 ವರ್ಷ ಅವರು ಈಗಾಗಲೇ ಶಿಕ್ಷೆಯನ್ನು ಅನುಭವಿಸಿ ಆಗಿದೆ. ಹಾಗಾಗಿ ಇನ್ನೂ 3.5 ವರ್ಷ ಅವರು ಜೈಲಿನಲ್ಲಿ ಇರಬೇಕಾಗತ್ತೆ. ಸೊ ಸುಪ್ರೀಂ ಕೋರ್ಟಿಗೆ ಹೋಗಬಹುದಾ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ಸ್ಪರ್ಧೆಯಲ್ಲೇನೆ ಈ ಎಲ್ಲವೂ ಕೂಡ ವಿಚಾರಣೆ ಆಗಿತ್ತು. ಬೇಗ ಅದನ್ನು ಇತ್ಯರ್ಥ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಹಾಗಾಗಿ ಈಗ ಅವಕಾಶ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅಂತ ಹೇಳಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹುದೊಡ್ಡದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಓಬಳಾಪುರಂ ಮೈನಿಂಗ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಲೂಟಿಯನ್ನ ಮಾಡಿದ್ರು ಅನ್ನುವಂಥ ಆರೋಪವನ್ನ 2008ರಿಂದ 2013ರವರೆಗೂ ಕೂಡ ಇವರ ಮೇಲೆ ಇದ್ದಿತ್ತು. ಆದರೆ ಈ ವಿಚಾರದಲ್ಲಿ 800 ಕೋಟಿಗೂ ಅಧಿಕ ದೊಡ್ಡ ಮಟ್ಟದ ಮೊತ್ತವನ್ನ ಇವರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ, ನಷ್ಟವನ್ನುಂಟು ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲೆ ಇದ್ದಿತ್ತು. ಎಲ್ಲವೂ ಕೂಡ ಸಾಬೀತಾಗಿದೆ. ವಾಟ್ ನೆಕ್ಸ್ಟ್? ಏನು ಆಪ್ಷನ್ ಇದೆ ಈಗ ಜನಾರ್ದನ್ ರೆಡ್ಡಿ ಮುಂದೆ? ಅರುಣ್ ನೋಡಿ, 15 ವರ್ಷಗಳ ಹಿಂದಿನ ಕೇಸ್ ಇದು. ಜನಾರ್ದನ್ ರೆಡ್ಡಿ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಂಧ್ರದ ಗಡಿಯಲ್ಲಿ ಈ ಒಂದು ಪ್ರಕರಣ ನಡೆದಿತ್ತು. ಮತ್ತು ಗಡಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡೋ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ 800 ಕೋಟಿಗೂ ಅಧಿಕ ನಷ್ಟವನ್ನು ಜನಾರ್ದನ್ ರೆಡ್ಡಿ ಮತ್ತು ಅವರ ತಂಡ ಮಾಡಿತ್ತು. ಇದಕ್ಕೆ ಆಂಧ್ರ ಪ್ರದೇಶದ ಕೆಲವು ಅಧಿಕಾರಿಗಳು ಮತ್ತು ಸಚಿವರು ಕೂಡ ಕೈ ಜೋಡಿಸಿದ್ರು. ಮತ್ತು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ಅವರಿಗೆ ನೆರವನ್ನು ಕೂಡ ಕೊಟ್ಟಿದ್ರು. ಸಿಬಿಐ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಕೂಡ ಮಾಡಿತ್ತು. ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ನಾಂಪಲ್ಲಿಯಲ್ಲಿರುವಂತಹ ಸಿಬಿಐ ವಿಶೇಷ ನ್ಯಾಯಾಲಯ ಇವತ್ತು ಶಿಕ್ಷೆಯನ್ನು ಪ್ರಕಟ ಮಾಡಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಒಟ್ಟು 7 ಜನ ಆರೋಪಿಗಳಿದ್ರು. ಈ 7 ಜನ ಆರೋಪಿಗಳಲ್ಲಿ 5 ಮಂದಿಗೆ ಶಿಕ್ಷೆಯನ್ನು ಕೊಡಲಾಗಿರುವಂಥದ್ದು. ಅಂದ್ರೆ ಜನಾರ್ದನ್ ರೆಡ್ಡಿ ಸೇರಿದಂತೆ ಒಟ್ಟು 5 ಜನಕ್ಕೆ 7 ವರ್ಷಗಳ ಶಿಕ್ಷೆಯನ್ನು ಈಗ ಘೋಷಣೆ ಮಾಡಿರುವಂಥದ್ದು. ಬಾಕಿ ಇಬ್ಬರನ್ನ ಈಗ ಈ ಒಂದು ಪ್ರಕರಣದಿಂದ ಖುಲಾಸೆಗೊಳಿಸುವಂತ ಕೆಲಸಗಳಾಗಿದೆ. ಸೊ ಈಗ 5 ಜನ ಆರೋಪಿಗಳೇನಿದ್ದಾರೆ ಅವರನ್ನ ಈಗ ಇಮಿಡಿಯೇಟ್ ಆಗಿ ಬಂಧಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಇವತ್ತು ಆದೇಶ ಪ್ರಕಟ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಲಾಗಿತ್ತು. ಎಲ್ಲ ಆರೋಪಿಗಳು ಕೂಡ ಕೋರ್ಟ್ನ ಮುಂದೆ ಹಾಜರಾಗಿದ್ರು. ಸೊ ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ತಾ ಇದ್ದಂತೆ, ಅವರು ದೋಷಿಗಳು ಅನ್ನುವಂಥ ಆದೇಶ ಬರ್ತಾ ಇದ್ದಂತೆ ಈಗ ಸಿಬಿಐ ಅಧಿಕಾರಿಗಳು ಮತ್ತೆ ಆಂಧ್ರ ಪ್ರದೇಶದ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಇವರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳನ್ನ ಮಾಡ್ತಾರೆ. ಚಂಚಲ್ಗೂಡ ಏನು ಕಾರಾಗೃಹಕ್ಕೆ ಇವರನ್ನ ಕಳಿಸ್ಕೊಡುವಂತ ಕೆಲಸಗಳು ಕೂಡ ಈಗ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ಕೂಡ ಈಗ ಶುರುವಾಗಿದ್ದಾವೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನ ಕಾರಾಗೃಹಕ್ಕೆ ಕೊಂಡೊಯ್ಯುವಂತ ಸಾಧ್ಯತೆಗಳು ಕೂಡ ಈಗ ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಅರುಣ್.